ಓಂ ಶಾಂತಿ. ಎಲ್ಲಕ್ಕಿಂತಲೂ ಮೊದಲು ಏಕಾಂತವಾಗಿ ಕೂತ್ಕೊಳ್ಳಿ. ಬಾಹ್ಯ ಎಲ್ಲ ಮಾತುಗಳಿಂದ ಬುದ್ಧಿಯನ್ನು ತೆಗಿರಿ. ನಿಮ್ಮ ಮೇಲೆ ನಿಮ್ಮನ್ನೇ ನೀವು ಅನುಭವ ಮಾಡಿ. ಮನಸ್ಸಿನಲ್ಲಿ ಬೇರೆ ಬೇರೆ ವಿಚಾರಗಳು ಬಂದರೆ ಅದಕ್ಕೆ ಹೇಳಿಬಿಡಿ, ನಂತರ ಬನ್ನಿ ಅಂತ. ಮಸ್ತಕದ ಎದುರುಗಡೆ ಬುದ್ಧಿಯಲ್ಲಿ ಏಕಾಗ್ರ ಮಾಡಿ. ಒಳಗಡೆ ಪಾಯಿಂಟ್ ಆಫ್ ಲೈಟ್ ಎನರ್ಜಿನ ನೋಡಿ. ಭಾಳ ಸುಂದರವಾದ ನಕ್ಷತ್ರ. ಅದೇ ನಾನಾಗಿದ್ದೀನಿ, ನಾನೇ ಆತ್ಮನಾಗಿದ್ದೇನೆ. ಪಾಯಿಂಟ್ ಆಫ್ ಲೈಟ್, ನಾನು ಆತ್ಮ ಆಗಿದ್ದೇನೆ. ಸಂಪೂರ್ಣ ದೈವತ್ವದಿಂದ ಕೂಡಿರುವಂಥ ಆತ್ಮನಾಗಿದ್ದೇನೆ. ಈ ಶರೀರದ ಮಾಲೀಕನಾಗಿದ್ದೇನೆ. ಬಹಳಷ್ಟು ಶಕ್ತಿಶಾಲಿ. ಸ್ವಯಂಗೆ ನೆನಪನ್ನು ಕೊಡಿಸ್ಕೊಳ್ಳಿ. ನಾನು ಮಾಸ್ಟರ್ ಸರ್ವಶಕ್ತಿವಾನಾಗಿದ್ದೇನೆ. ನಾನು ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಇದನ್ನು ಹೇಳ್ತಾ ಇದ್ದಂತೆ ನಾನು ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ತಮ್ಮ 4 ಕಡೆ ತಮ್ಮ ಸುತ್ತಲೂ 3 ಸೂಕ್ಷ್ಮ ಗೋಳ ಮಾಡಿಕೊಳ್ಳಿ. ಈಗ ತಾವು ಪೂರ್ಣ ರೀತಿಯಲ್ಲಿ ಪರಮಾತ್ಮನ ಸುರಕ್ಷೆಯಲ್ಲಿದ್ದೀರಿ. ಈಗ ನಿಧಾನಕ್ಕೆ ನೋಡಿ, ನಿಮ್ಮ ತಲೆಯ ಮೇಲೆ ಸರ್ವಶಕ್ತಿವಂತನ ಕಿರಣಗಳು ಬೀಳ್ತಾ ಇರೋವಂಥದ್ದು. ಪರಮಾತ್ಮನ ಪ್ರಕಾಶದ ಸುಂದರ ಕಿರಣಗಳು ನನ್ನ ಮೇಲೆ ಬೀಳ್ತಾ ಇದೆ ಅಂತ ಅನುಭವ ಮಾಡಿ. ಈ ಕೆಂಪು ಬಣ್ಣದ ಕಿರಣಗಳು ನನ್ನ ಒಳಗಡೆ ಸಮಾವೇಶವಾಗುತ್ತಿವೆ. ನನ್ನ ಪ್ರತಿಯೊಂದು ಅಂಗ ಪ್ರತ್ಯಂಗಗಳನ್ನು
ಶಾಂತಗೊಳಿಸ್ತಾ ಇದೆ. ಈ ಕೆಂಪು ಬಣ್ಣದ ಕಿರಣಗಳು ನನ್ನಿಂದ ಹೊರಟು ದೂರದವರೆಗೆ ಹೋಗ್ತಾ ಇದೆ. ನನ್ನ 4 ಕಡೆ ವಾಯುಮಂಡಲವನ್ನು ಶಕ್ತಿಶಾಲಿ ಮಾಡ್ತಾ ಇದೆ. ನೋಡಿ, ಸ್ಪಷ್ಟ ರೂಪದಿಂದ 4 ಕಡೆ ಶಕ್ತಿಶಾಲಿ ವಾತಾವರಣದಿಂದ ಪುನಃ ಚಾರ್ಜ್ ಆಗ್ತಾ ಇರೋದನ್ನು. ನಾನು ಆತ್ಮ ತುಂಬ ಶಕ್ತಿಶಾಲಿಯಾಗಿದ್ದೇನೆ. ನಾಲ್ಕಾರು ಕಡೆ ವಾಯುಮಂಡಲವನ್ನು ಚಾರ್ಜ್ ಮಾಡ್ತಾ ಇದ್ದೇನೆ. ನಾಲ್ಕಾರು ಕಡೆ ವಾತಾವರಣ ಫುಲ್ ಶಕ್ತಿಶಾಲಿ ಆಗ್ತಾ ಇರೋದನ್ನು ನೋಡಿ. ನಾನು ಆತ್ಮ ತುಂಬ ಶಕ್ತಿಶಾಲಿ ಆಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೇನೆ. ಸ್ವಯಂವನ್ನು ನೋಡ್ಕೊಳ್ಳಿ. ತಮ್ಮ ಮನೆಯಲ್ಲಿ ಒಂದು ಕಮಲ ಆಸನದಲ್ಲಿ ಕುಳಿತಿರುವಂತಹ ಸರ್ವಶಕ್ತಿವಂತನಿಂದ ಬರುತ್ತಿರುವ ಕೆಂಪು ಬಣ್ಣದ ಕಿರಣಗಳು ಫೌಂಟೈನ್ ರೂಪದಲ್ಲಿ ನಮ್ಮ ಮೇಲೆ ಬೀಳ್ತಾ ಇರೋದನ್ನು ಅನುಭವ ಮಾಡಿ. ನನ್ನಿಂದ ಹೊರಟಿರುವಂತಹ ಮನೆಯ ಮೂಲೆಯಲ್ಲಿ ತಲುಪುತ್ತಿರುವಂಥ ಈ ಕಿರಣಗಳನ್ನು ಅನುಭವ ಮಾಡಿ. ತಮ್ಮ ಮನೆಯಲ್ಲಿ ನೋಡಿ, ಭಗವಂತನ ದಿವ್ಯ ಪ್ರಕಾಶ ಹರಡ್ತಾ ಇರೋದನ್ನು. ಯಾವ ಪ್ರಕಾರದಲ್ಲಿ ಒಂದು ಪ್ರಕಾಶ ಮನೆಯನ್ನು ಅಂಧಕಾರ ದೂರ ಮಾಡುತ್ತೆ, ಅದೇ ರೀತಿ ಪರಮಾತ್ಮನ ಪ್ರಕಾಶ ನಿಮ್ಮ ಮನೆಯ ಎಲ್ಲ ಸಮಸ್ಯೆಗಳನ್ನು, ಕಾಯಿಲೆಗಳನ್ನು, ವಿಘ್ನಗಳನ್ನು ನಷ್ಟ ಮಾಡ್ತಾ ಇರೋದನ್ನು ಅನುಭವ ಮಾಡಿ.
ಪರಮಾತ್ಮನ ಪ್ರಕಾಶದ ಕೆಂಪು ಕಿರಣಗಳು ಪೂರ್ತಿ ಮನೆಯಲ್ಲಿ ತುಂಬಿಕೊಂಡಿದೆ. ನೋಡಿ, ಪೂರ್ತಿ ಮನೆಯಲ್ಲಿ ಕೆಂಪು ಕಿರಣಗಳಿಂದ ಪ್ರಕಾಶಮಾನವಾಗಿ ಹೊಳಿತಾ ಇದೆ. ಹೇಗೆ ಮನೆಯ ವಾತಾವರಣ ಶುದ್ಧವಾಗ್ತಾ ಇದೆ ಅದನ್ನು ಅಭ್ಯಾಸ ಮಾಡಿ. ನನ್ನ ಮನೆ ಒಂದು ದೇವಾಲಯ ಥರ ಆಗಿದೆ. ನನ್ನ ಮನೆ ಮಂದಿರ ಆಗಿದೆ. ನಾನು ಈ ಮನೆಯ ಮಂದಿರದ ಇಷ್ಟ ದೇವತೆ ಆಗಿದ್ದೇನೆ. ನೋಡಿ, ನಿಮ್ಮ ಮನೆ ರೂಪಿ ಮಂದಿರದಲ್ಲಿ ಯಾರೆಲ್ಲ ಆತ್ಮಗಳು ಬರ್ತಾ ಇದ್ದಾರೆ ಅವ್ರಿಗೆ ಸುಖ ಪ್ರಾಪ್ತಿ ಆಗ್ತಾ ಇದೆ. ಪರಮಾತ್ಮನ ಶಕ್ತಿಯ ಸುಗಂಧ ಅನುಭವ ಆಗ್ತಾ ಇದೆ. ಈಗ ಪ್ರೀತಿಯ ಬಾಪ್ ದಾದಾರವರನ್ನು ಆಹ್ವಾನ ಮಾಡ್ತೇವೆ. ಹೇ ಪ್ರಾಣೇಶ್ವರ, ಹೇ ಪ್ರಾಣದಾನ ನೀಡುವ, ಹೇ ಜಗತ್ತಿನ ನಿಯಂತ, ಹೇ ದುಃಖಹರ್ತ ಸುಖಕರ್ತ, ತಮ್ಮ ಧಾಮವನ್ನು ಬಿಟ್ಬಿಟ್ಟು ನಮ್ಮ ಬಳಿಗೆ ಬಂದ್ಬಿಡಿ. ಹೇ ಜಗತ್ತಿನ ಪ್ರಕಾಶವೇ, ಸರ್ವಶಕ್ತಿವಂತನೇ, ನಾವು ನಿಮ್ಮ ಪ್ರೀತಿಯ ಮಕ್ಕಳಾಗಿದ್ದೇವೆ. ತಮ್ಮ ಕಣ್ಣನ್ನು ತೆರೀರಿ. ನಾವು ನಿಮ್ಮನ್ನು ಆಹ್ವಾನ ಮಾಡ್ತಾ ಇದ್ದೇವೆ, ನಮ್ಮ ಬಳಿಗೆ ಬಂದು ಬಿಡಿ. ನೋಡಿ, ಬಾಪ್ ದಾದಾರವರು ಪರಮಧಾಮದಿಂದ ಕೆಳಗಡೆಗೆ ಇಳಿತಾ ಇದ್ದಾರೆ. ಬಹಳ ಪ್ರೀತಿಯಿಂದ ನೋಡಿ. ನಾಲ್ಕಾರು ಕಡೆ ತನ್ನ ದಿವ್ಯ ಪ್ರಕಾಶವನ್ನು ಹರಡಿಸ್ತಾ ಬಾಪ್ ದಾದಾ ಕೆಳಗಡೆಗೆ ಬರ್ತಾ ಇದ್ದಾರೆ. ಬಂದು ನಿಮ್ಮೆದುರುಗಡೆ ನಿಂತಿದ್ದಾರೆ ಅಂತ ಅನುಭವ ಮಾಡಿ. ಬಾಪ್ ದಾದಾರವ್ರನ್ನ ಬಿಲ್ಕುಲ್ ಎದುರುಗಡೆ ನೋಡಿ. ಯಾವ ಥರ ನಮ್ಮನ್ನು ನೋಡಿ ಮುಗುಳ್ನಗ್ತಾ ಇದ್ದಾರೆ. ತಮ್ಮ ಬಾಹುಗಳನ್ನು ಆಹ್ವಾನ ಮಾಡ್ತಾ
ಕರೀತಾ ಇದ್ದಾರೆ ನನ್ನ ಮಡಿಲಿಗೆ ಬಾ ಮಗು ಅಂತ. ನಾನು ಸರ್ವಶಕ್ತಿವಂತನ ಮಡಿಲಿಗೆ ಹೋಗ್ತಾ ಇದ್ದೇನೆ. ಬಾಬಾ ನನಗೆ ದೃಷ್ಟಿಯನ್ನು ನೀಡ್ತಾ ಇದ್ದಾರೆ. ದೃಷ್ಟಿಯನ್ನು ತೆಗೆದುಕೊಳ್ಳಿ ಬಾಪ್ ದಾದಾರವರಿಂದ. ತಮ್ಮ ಮಸ್ತಕದಲ್ಲಿ ನೋಡಿ ಬಾಪ್ ದಾದಾರವರ ಸಮಸ್ತ ಕಿರಣಗಳು ನನ್ನ ಮೇಲೆ ಬೀಳ್ತಾ ಇದೆ ಅಂತ ಅನುಭವ ಮಾಡಿ. ಈ ಒಂದು ದಿವ್ಯ ಪ್ರಕಾಶದ ಕೆಳಗಡೆ ನಾನು ಆತ್ಮ ದೇದೀಪ್ಯಮಾನವಾಗ್ತಾ ಇದ್ದೇನೆ ಅಂತ ಅನುಭವ ಮಾಡಿ. ಪರಮಾತ್ಮನ ಪ್ರಕಾಶದಿಂದ ನಾನು ದಿವ್ಯ ಪ್ರಕಾಶದಿಂದ ಹೊಳೆಯುತ್ತಿದ್ದೇನೆ. ಈಗ ತಂದೆಗೆ ನಮ್ಮ ಪೂರ್ತಿ ಮನೆಯಲ್ಲೆಲ್ಲ ಬಾಬಾವ್ರನ್ನ ಓಡಾಡಿಸ್ತಾ ಇದ್ದೀನಿ. ಮನೆಯೆಲ್ಲ ಓಡಾಡಿಸಿ ಬಾಬಾವ್ರನ್ನ. ಬಾಬಾ ಅವ್ರ ಪೂರ್ತಿ ಮನೆಯಲ್ಲಿ ಚಕ್ಕರ್ ಹಾಕ್ತಾ ಇದ್ದಾರೆ, ಕಿಚನ್ನಲ್ಲಿ. ಬಾಬಾ ಇದು ನಿಮ್ಮ ಭಂಡಾರ ಆಗಿದೆ. ಇಲ್ಲಿ ನಿಮಗೆ ನಾನು ನೈವೇದ್ಯವನ್ನು ತಯಾರು ಮಾಡ್ತೇನೆ. ಬಾಬಾ ಅವರು ಮುಗುಳ್ನಗ್ತಾ ಇದ್ದಾರೆ. ಬಾಬಾ ನನಗೆ ಬಹಳಷ್ಟು ಪ್ರೀತಿಯ ಪಾಲನೆಯನ್ನು ನೀಡ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿರೋ ಎಲ್ಲ ಸಹೋದರರಿಗೆ ಸಹೋದರಿಯರಿಗೆ ಪಾಪವರಿಂದ ಶಕ್ತಿಗಳನ್ನು ಕೊಡಿಸಿ, ದೃಷ್ಟಿ ಕೊಡಿಸಿ. ಬಾಬಾ ಪ್ರತಿಯೊಬ್ಬರಿಗೂ ದೃಷ್ಟಿ ಕೊಡ್ತಾ ಇದ್ದಾರೆ ಅಂತ ಅನುಭವ ಮಾಡಿ.
ಬಾಬಾರವರಿಂದ ತೇಜಸ್ಸಿನ ಪ್ರಕಾಶ ಹೊರಟು ಮನೆಯನ್ನು ದಿವ್ಯ ಮಾಡ್ತಾ ಇದೆ. ಈ ಪ್ರಕಾಶವು ಮನೆಯಿಂದ ಸಂಪೂರ್ಣ ನಗರಕ್ಕೆಲ್ಲ ಹರಡ್ತಾ ಇದೆ. ನಗರದಿಂದ ಪೂರ್ತಿ ದೇಶಕ್ಕೆ ಹರಡ್ತಾ ಇದೆ. ದೇಶದಿಂದ ಇಡೀ ವಿಶ್ವಕ್ಕೆ ಹರಡ್ತಾ ಇದೆ. ನಿಮ್ಮ ಮನೆ ಪೂರ್ತಿ ಲೈಟ್ ಹೌಸ್ ಆಗಿಬಿಟ್ಟಿದೆ. ಬಾಬಾ ಅವರು ಗುಪ್ತವಾಗ್ತಾರೆ.